ಹಾಯ್ ಥರ್ಸ್ಡೇ ಮಿನಿ ವ್ಲಾಗ್. ಮೊದಲಿಗೆ ಬೆಳಿಗ್ಗೆ ಚಹಾ ಕುಡಿದು ನಂತರ ತಿಂಡಿಗೆ ಇವತ್ತು ಅಪ್ಪ ಮಾಡಿದ್ದು, ಅಂದರೆ ಅಪ್ಪೆ ಪಡ್ಡು ಅಂತ ಹೇಳ್ತೀರಲ್ಲ ಅದು. ದೋಸೆ ಮತ್ತು ಇಡ್ಲಿ ಮಾಡ್ತಾರಲ್ಲ ಅದೇ ಹಿಟ್ಟಲ್ಲಿ ಮಾಡಿಕೊಂಡದ್ದು. ತಿಂಡಿ ಎಲ್ಲ ಮುಗಿಸಿದ ನಂತರ ಮಧ್ಯಾಹ್ನ ಮತ್ತು ರಾತ್ರಿಗೆ ಆಗೋ ಥರನೇ ಒಂದು ಗ್ರೇವಿ ಮಾಡಿಕೊಂಡೆ. ಕಡಲೆ ಮತ್ತು ತೊಂಡೆಕಾಯಿನ ಬೇಯಿಸಿ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ತೆಂಗಿನ ತುರಿನ ಅರಿಶಿನ ಹಾಕಿ ಹುರಿದು ರೆಡಿ ಮಾಡಿಟ್ಕೊಳ್ಬೇಕು. ನಂತರ ಇದಕ್ಕೆ ಮಸಾಲೆಗೆ ಸ್ವಲ್ಪ ತೆಂಗಿನ ತುರಿ, ಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ರುಬ್ಬಿಕೊಂಡು ಮಸಾಲೆ ಸೇರಿಸಿ ಒಂದು ಕುದಿ ಬಂದ ನಂತರ ಹುರಿದು ಇಟ್ಟ ತೆಂಗಿನ ತುರಿನ ಸೇರಿಸಿಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸಿಕೊಳ್ಬೇಕು. ನಂತರ ರಾತ್ರಿ ಅನ್ನಕ್ಕೆ ಇಟ್ಕೊಂಡೆ. ನಂತರ ಮೊಟ್ಟೆ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗೆ ಮೊಟ್ಟೆ ಗ್ರೇವಿ ಮಾಡಲಿಕ್ಕೆ ಮೊಟ್ಟೆನ ಕೂಡ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಮೊಟ್ಟೆ ಗ್ರೇವಿನ ಕೂಡ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.